ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಬಳ್ಳಾರಿ ಭಾಗದಲ್ಲಿ ಮಾಡ್ತಾ ಇರುವಂತಹ ಏಕಕಾಲಕ್ಕೆ ಆಲ್ಮೋಸ್ಟ್ 6ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರೇಡ್ ಮಾಡಿರೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ ನಾವು. ಈಗ ಮುಂದುವರೆದ ಮಾಹಿತಿ ಕೊಡ್ತೀವಿ. ಮಾಜಿ ಸಚಿವ ನಾಗೇಂದ್ರ ಅವ್ರಿಗೂ ಇಡಿ ಶಾಕ್. ಇವರಂತೂ ಜೈಲಿಗೆಲ್ಲ ಹೋಗಿದ್ರು, ಬೇಲ್ ಮೇಲೆ ಆಚೆ ಬಂದ್ರು. ಈಗ ಬೆಂಗಳೂರಿನಲ್ಲಿ ನಾಗೇಂದ್ರ ಅವರ ಕಚೇರಿ ಮೇಲೆ ಇಡಿ ರೇಡ್ ಮಾಡಿದೆ. ಶಾಸಕರ ಭವನದ ನಾಗೇಂದ್ರ ಅವರ ಕೊಠಡಿ ಮೇಲೂ ಕೂಡ ದಾಳಿ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ನಾಗೇಂದ್ರ ಅವರು ಒಂದು ಆಸೆಯಲ್ಲಿ ಇದ್ರು. ಹೇಗಿದ್ರು ಈಗ 1 ವರ್ಷ ಆಯ್ತು, ಈ ಪ್ರಕರಣ ಎಲ್ಲ ತಣ್ಣಗಾಗಿದೆ, ಇನ್ನೇನು ರೀಶಫಲ್ ಅಂತೆಲ್ಲ ಅಂತ ಇದ್ದಾರೆ. ನಾನು ಹೇಗಿದ್ರು ಹೌದು ರೀಶಫಲ್ ಆಗತ್ತೆ, ಸೊ ನನಗೆ ಅವಕಾಶ ಸಿಗುತ್ತೆ ಅಂತ. ಬಟ್ ಈಗ ಮತ್ತೆ ಇವ್ರ ಕಚೇರಿ ಮೇಲೆ ರೇಡ್ ಮಾಡಿರೋದ್ರಿಂದ ಹಿನ್ನಡೆ ಆಗಬಹುದು. ನೋಡೋಣ, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನಾಗೇಂದ್ರ ಅವರ ಕಚೇರಿ ಮೇಲೆ ಎಷ್ಟೊತ್ತಿಗೆ ರೇಡ್ ಆಗಿರೋದು, ರೇಡನ್ನು ಕಂಡಕ್ಟ್ ಮಾಡುವಂತಹ ಅಧಿಕಾರಿಗಳು ಹೇಳ್ತಾ ಇರೋದೇನು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರಬಹುದಾದಂತಹ ಹಗರಣ ಸಂಬಂಧ ಇದೀಗ ಇಡಿ ಅಧಿಕಾರಿಗಳು ತಮ್ಮ ಮುಂದುವರಿದ ಭಾಗದಲ್ಲಿ ಇದೀಗ ಮತ್ತೆ ದಾಳಿಯನ್ನ ನಡೆಸಿರೋದು. ಇವತ್ತು ಬಳ್ಳಾರಿ ಭಾಗದ ಪ್ರಮುಖ ಲೀಡರ್ಗಳು ಮತ್ತೆ MLA MP ಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈ ಹಿಂದೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು. ಅದಾದ ಬಳಿಕ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ಮತ್ತೆ LH ಅಂದ್ರೆ ಈ ಸರ್ಕಾರಿ ನಿವಾಸ ಏನಿದೆ, ನಾಗೇಂದ್ರ ಅವರ ಸರ್ಕಾರಿ ನಿವಾಸ LH ನ ರೂಮ್ ನಂಬರ್ 360ರ ಒಂದು ರೂಮ್ ಮೇಲೆ ಇದೀಗ ದಾಳಿಯನ್ನ ನಡೆಸಿ ಬೆಳಗ್ಗೆಯಿಂದ ಒಂದಷ್ಟು ದಾಖಲಾತಿಗಳಿಗಾಗಿ ಪರಿಶೀಲನೆಯನ್ನ ನಡೆಸುವ, ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈಗಾಗಲೇ ಮೂರ್ತಿ, ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಮೊದಲೇನೆ ನಾಗೇಂದ್ರ ಅವರ ಮನೆ, ಡಾಲರ್ಸ್ ಕಾಲೋನಿ ಮನೆ, ಅವರ ಕಚೇರಿ, ಶಾಸಕರ ಭವನ ಎಲ್ಲ ಕಡೆ ರೇಡ್ ಆಗಿತ್ತು, ಇಲ್ಲ ಅಂತಲ್ಲ. ಅಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಜೈಲಿಗೆ ಕಳಿಸಿದ್ದು. ಈಗ ಮತ್ತೆ ರೇಡ್ ಅಂತಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನ್ ನಿರೀಕ್ಷಿಸ್ತಾ ಇದ್ದಾರೆ ಇಡಿ ಅವರು ಅಂತ? ಅರವಿಂದ್, ಈ ಹಿಂದೆ ನಾಗೇಂದ್ರ ಅವರ ನ್ಯೂ BL ರಸ್ತೆಯ ಮನೆ ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ ಒಂದಷ್ಟು ದಾಖಲೆಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿತ್ತು. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಮಾರು 22 ಕೋಟಿ ಹಣ ಏನಿದೆ, ಅದು ಬಳ್ಳಾರಿಯ ಚುನಾವಣೆಗಳಲ್ಲಿ ಬಳಕೆಯಾಗಿದೆ. ಅದು ಕೆಲವರ ಕ್ಷೇತ್ರಗಳಿಗೆ ಇಂತಿಷ್ಟು ಅಂತೇಳಿ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ. ಆ ಮುಖಾಂತರ ಈ ಹಣವನ್ನ, ಈ ನಿಗಮದ ಹಣವನ್ನ ಇವರು ಈ ತಮ್ಮ ಸ್ವಾರ್ಥಕ್ಕೆ ಮತ್ತೆ ಎಲೆಕ್ಷನ್ ಖರ್ಚಿಗಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ದಾಖಲಾತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಂತೆ ಇದೆ. ಹೀಗಾಗಿಯೇ ಸದ್ಯ ಪ್ರಕರಣ ಸಂಬಂಧ ಈ ಬಳ್ಳಾರಿ ನಾಗೇಂದ್ರ ಇರ್ಬೋದು, ತುಕಾರಾಮ್ ಇರ್ಬೋದು, ಅದ್ರ ಜೊತೆಗೆ ನಾರಾ ಭರತ್ ರೆಡ್ಡಿ ಇರ್ಬೋದು, ಈ ಎಲ್ಲರ ಮನೆಗಳ ಮೇಲೆ ಇದೀಗ ದಾಳಿಯನ್ನ ನಡೆಸಿರೋದು. ಪ್ರಮುಖವಾಗಿ ಏನು ಸಿಗಬಹುದು, ಇವ್ರು ಯಾವ ಕಾರಣಕ್ಕೋಸ್ಕರ ಬಳಸ್ಕೊಂಡ್ರು, ಈ ನಿಟ್ಟಿನಲ್ಲಿ ಒಂದಷ್ಟು ದಾಳಿ ಏನಿದೆ ಇದು ಕಂಟಿನ್ಯೂ ಆಗ್ತಿರೋದು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ, ಇಷ್ಟು ವರ್ಷಗಳಾದಮೇಲೆ, ಇಷ್ಟು ದಿನಗಳಾದಮೇಲೆ ಮೇಲಿಂದ ಮೇಲೆ ರೇಡ್ಗಳಾಗ್ತಾ ಇದೆ ಅಂತಂದರೆ ಅಲ್ಲಿಗೆ ಒಂದೋ ಏನೋ ಬಲವಾದ ವಿಚಾರ ಇವರಿಗೇನೋ ಸಿಕ್ಕಿರಬೇಕು.